ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಇಂದು ಮಸ್ಕಿ ಬಿಜೆಪಿ ಕಾರ್ಯಾಲಯದಲ್ಲಿ ಭಾರತೀಯ ಜನಸಂಘ ಸಂಸ್ಥಾಪಕರು ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯರಾದ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಪುಣ್ಯತಿಥಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಶಶಿ ನೆಡುವ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್, ಬಿಜೆಪಿ ಮಂಡಲ ಅಧ್ಯಕ್ಷ ಶರಣಯ್ಯ ಸ್ವಾಮಿ ಸಪ್ಪಿಮಠ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ನಂತರ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಅವರು ಮಸ್ಕಿಯ ಕುಡಿಯುವ ನೀರಿನ ಕೆರೆಗೆ ಭೇಟಿ ಮಾಡಿ ಅಧಿಕಾರಿಗಳಿಗೆ ಆದಷ್ಟು ಪೂರ್ಣ ಪ್ರಮಾಣದಲ್ಲಿ ನೀರನ್ನು ತುಂಬಿಸುವ ಕೆಲಸ ಮಾಡಬೇಕು, ಮಸ್ಕಿ ಪಟ್ಟಣಕ್ಕೆ ನೀರಿನ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕಂತಂದು ಅಧಿಕಾರಿಗಳಿಗೆ ತಿಳಿಸಿದರು. ಹಾಗೂ ಮಸ್ಕಿ ಪಟ್ಟಣದ ಮಹಾಜನತೆಗೆ ಕೇಳಿಕೊಳ್ಳುವುದೇನೆಂದರೆ, ಆದಷ್ಟು ನೀರನ್ನು ಉಳಿಸುವ, ಹಿತವಾಗಿ ಮಿತವಾಗಿ ಬಳಸಿ ಭವಿಷ್ಯದ ಹಿತದೃಷ್ಟಿಯಿಂದ ನೀರನ್ನು ಉಳಿಸುವ ಕೆಲಸ ಮಾಡಬೇಕಂತಂದು ಪಟ್ಟಣ ಜನತೆಗೆ ಪ್ರತಾಪ್ಗೌಡ ಪಾಟೀಲ್ ಅವರು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಶರಣಯ್ಯ ಸ್ವಾಮಿ ಸಪ್ಪಿಮಠ, ಮಂಡಲ ಕಾರ್ಯದರ್ಶಿ ರಮೇಶ್ ಉದ್ವಾಳ್, ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಪ್ಪ ಅಂಗಸ್ತಡ್ಡಿ, ಬಸವರಾಜ ಸ್ವಾಮಿ ಅಸಂಕಲ್, ಪಂಪಣ್ಣ ಗುಂಡಳ್ಳಿ, ಡಾಕ್ಟರ್ ಮಲ್ಲಿಕಾರ್ಜುನ ಇತ್ಲಿ, ಪ್ರಸನ್ನ ಪಾಟೀಲ್, ಮೌನೇಶ್ ನಾಯಕ್ ಇನ್ನಿತರರು ಈ ಒಂದು ಕೆರೆ ವೀಕ್ಷಣೆ ಸಂದರ್ಭದಲ್ಲಿ ಇದ್ದರು. ಹೆಚ್ಚಿಗೆ ಮಾಡುವುದರ ಮೂಲಕ ಅದರಿಗೆ ಪೂರಕವಾಗಿರುವಂಥ ಅನೇಕ ಜನರಿಗೆ ತೊಂದರೆ ಆಗಿದೆ. ಅದರಿಂದ ಬೆಲೆ ಏರಿಕೆ ಒತ್ತ ಎಷ್ಟು ಆಗ್ತದೆ ಎಂಬುದನ್ನು ತಾವು ಗಮನಿಸಬೇಕಾಗಿದೆ. ಮುಖ್ಯವಾಗಿ ಒತ್ತ ರೈತರಿಗೆ ಇವತ್ತು ರಸಗೊಬ್ಬರದ ವಿಷಯವಾಗಿರ್ಬೋದು, ಇನ್ನಿತರ ಯಾವುದೇ ಕೆಲಸ ಕಾರ್ಯಕ್ಕೆ ಒತ್ತ ಆ ಡೀಸೆಲ್ ಪೆಟ್ರೋಲ್ ಬೆಲೆ ಒಂದು ಬಹಳ ಹೊರೆ ಆಗಿರುವಂಥದ್ದು. ಮತ್ತು ಇವತ್ತು ನಾವು ಬೆಳೆದಿರುವಂಥ ಕಾಯಿಪಲ್ಯಗಳ ರೇಟ್ ಇವತ್ತು 100-200 ರೂಪಾಯಿ ಕೆ ಜಿ ಆಗಿ ಜನಸಾಮಾನ್ಯರು ಕಾಯಿಪಲ್ಯ ತಿನ್ನದೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಬೆಲೆ ಏರಿಕೆ ವಿರುದ್ಧ ಭಾರತೀಯ ಜನತಾ ಪಕ್ಷ ಅವಿರತವಾಗಿರುವಂಥ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದೆ. ಇದೇ ತಿಂಗಳ 28ನೇ ತಾರೀಕಿಗೆ ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವನ್ನು ಮುತ್ತಿಗೆ ಹಾಕುವುದರ ಮೂಲಕ ಈ ಪ್ರತಿಭಟನೆಯನ್ನು ಉಗ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇವತ್ತು ರಾಜ್ಯ ಭಾರತೀಯ ಜನತಾ ಪಕ್ಷ ಕರೆ ಕೊಟ್ಟಿದೆ. ಈಗಾಗಲೇ ಇದರ ಅನ್ವಯ ನಾವೆಲ್ಲರೂ ಪೂರ್ವಭಾವಿ ಸಭೆಯನ್ನು ಮಾಡಿ ಈಗಾಗಲೇ ಇದರ ಒಂದು ರೂಪರೇಷೆಯನ್ನು ಇವತ್ತು ರೆಡಿ ಮಾಡಿ 28ನೇ ತಾರೀಕಿಗೆ ಪ್ರತಿ ಜಿಲ್ಲಾಧಿಕಾರಿಯಾಲಯದಲ್ಲಿ ರಾಜ್ಯದಾದ್ಯಂತ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಈ ಪ್ರತಿಭಟನೆಗೆ ಸಾರ್ವಜನಿಕರು ಸಹ ಪಕ್ಷಾತೀತವಾಗಿ